ಸೌದೆ ಎಲ್ಲ ಮಾಡೋದು. ಸೌದೆ ರೀತಿ ಹಾಕ್ತಾ ಇರ್ತಾರೆ ಮಧ್ಯ, ಅದು ಉರಿತಾನೆ ಇರುತ್ತೆ. ಅಣ್ಣ ಮತ್ತೆ ಸೌದೆನೆ 90% ಸೌದೆ ಒಲೆನೇ ಯೂಸ್ ಮಾಡೋದು. ಹೌದಣ್ಣ, ಹೌದು. ಅವ್ರು ಬಂದು ಈ ಕಿತ್ತೋಗಿರೋ ಬಿರಿಯಾನಿ ಶಿವಮೊಗ್ಗದಿಂದ ಬರ್ತಾರ ಅಂದ್ರು. ಅದೀಗ ಅಲ್ಲೂ ಒಂದ್ ಮಾಡಿ ತೋರ್ಸೇ ಬಿಡೋಣ. ಅವ್ರು ಕಮೆಂಟ್ ಹಾಕಿರೋದಕ್ಕೋಸ್ಕರ ಮಾಡ್ಬೇಕಂತ ಮಾಡಿದ್ವಿ. ಅವಾಗ ಅವ್ರು ಗೊತ್ತಾಗುತ್ತೆ ಎಷ್ಟು ಕ್ಯೂ ಇದೆ ಅಂತ ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು. ರಶ್ ನೋಡಿ ಎದ್ಕೊಂಡ್ಬಿಡ್ತಿದ್ರ, ನೋಡ್ಬಿಟ್ಟು ಎದ್ಕೊಂಡ್ಬಿಡ್ತಿದ್ರ. 1-1.5 ಗಂಟೆ ಆಗುತ್ತೆ ಅಂತ ಯೂಶಲಿ ಬರ್ತಾ ಇರ್ಲಿಲ್ಲ. ಮಟನ್ ಬಿರಿಯಾನಿ, ಮಾದೇವಣ್ಣ ವೈಟ್ ಪಲಾವ್ ಅಂತಾರೆ. ಆಕ್ಚುಲಿ ಇಲ್ಲಿ ಬಿರಿಯಾನಿ ಅನ್ನಲ್ಲ. ಬಂಧುಗಳೇ ಇವತ್ತು ನಾನು ಮಹದೇವಣ್ಣ ಮಟನ್ ಅಂಡ್ ಚಿಕನ್ ವೈಟ್ ಪಲಾವ್ ಅಂತ ಇದ್ದೀನಿ. ಅಂದ್ರೆ ಇವರು ಮಟನ್ ಅಂಡ್ ಚಿಕನ್ ಬಿರಿಯಾನಿಗೆ ಪಲಾವ್ ಅಂತ ಇಲ್ಲೆಲ್ಲ ಅದೇ ರೀತಿ ಫೇಮಸ್ ಆಗಿದೆ. ಮಹದೇವಣ್ಣ ವೈಟ್ ಚಿಕನ್ ಪಲಾವ್ ಅಂಡ್ ಮಟನ್ ಪಲಾವ್. ಬಂಧುಗಳೇ, ಅವರನ್ನೇ ಭೇಟಿ ಆಗ್ಬಿಟ್ಟು ಈ ಮಹದೇವಣ್ಣ ವೈಟ್ ಚಿಕನ್ ಅಂಡ್ ಮಟನ್ ಪಲಾವ್ ಬಗ್ಗೆ ಮಾತಾಡೋಣ ಬನ್ನಿ. ಮಟನ್ ಬಿರಿಯಾನಿ ಬೆಳಿಗ್ಗೆ ಹೊತ್ತಿರುತ್ತೆ, ಭಾನುವಾರ ಮಾತ್ರ. ಶುಕ್ರವಾರ ಮಾಡ್ತಾ ಇದ್ವಿ. ಹುಡುಗರಿಗೆ ಕೆಲಸ ಮಾಡಕ್ ತೊಂದರೆ ಆಯ್ತೈತೆ ಅನ್ಬಿಟ್ಟು ಭಾನುವಾರ ಒಂದೇ ಬೆಳಿಗ್ಗೆ 4 ಗಂಟೆ ಓಪನ್ ಅಣ್ಣ. ಗೊತ್ತಿಲ್ವಾ? ಮಟನ್ ಚಿಕನ್ 2 ಇರುತ್ತಣ್ಣ. ಡೈಲಿ ಸಂಜೆ 7 ಗಂಟೆಗೆ ಸ್ಟಾರ್ಟ್ ಅಣ್ಣ. 250 ಕೊಡಿ. 7ರಿಂದ ರಾತ್ರಿ 11 ಅಣ್ಣ. ಮಾಡ್ತೀವಣ್ಣ. ಒಂದು 2-3 ಕಸ್ಟಮರ್ ಇದ್ದಂಗೆ ಆಗುತ್ತೆ. ಕೊಡೋಣ ಆರಾಮ. ಡೈಲಿ ಇದೇ ತರ ಇರುತ್ತೆ. ಹೌದು. ಸೋಮವಾರ ರಜಾ ಸರ್. ಸೋಮವಾರ ಮೀನ ರಜಾ. ಕಸ್ಟಮರ್ಸ್ ಬರ್ಬೇಕಂದ್ರೆ ಭಾನುವಾರ ಮಾತ್ರ ಬೆಳಿಗ್ಗೆ ಬರ್ಬೇಕು. ಸಂಜೆ. ಹೌದು ಹೌದು ಸರ್, ಹೌದು. ಎಷ್ಟು ವರ್ಷ ಆಯ್ತು ಮಾದೇವಣ್ಣವರೇ ನೀವು ಸ್ಟಾರ್ಟ್ ಮಾಡಿ? ನಾವೊಂದು 15 ವರ್ಷ ಆಯ್ತು. ಗಾಡಿಲಿ ಆಗ್ತಾ ಇದ್ವಿ. ಇವಾಗ ಬಂದು ಹೋಟ್ಲು ಮಾಡ್ಕೊಂಡು ಈ ತರ ಮಾಡ್ಕೊಂಡು. ಹೌದು ಹೌದು ಹೌದು. ಗಾಡಿಯಿಂದ ಮಾಡಿದ್ವಿ. ಆಯ್ತು ಸರ್, 15 ವರ್ಷ ಆಯ್ತು. ನಮ್ ಟೇಸ್ಟ್ ಕಸ್ಟಮರ್ ಬರ್ತಾ ಇದಾರೆ. ಟೇಸ್ಟ್ ನೋಡಿ ಜನ ಮುಗಿ ಬೀಳ್ದು ಬರ್ತಾ ಇದಾರೆ. ಹೌದು ಹೌದು ಹೌದು. ಹೌದು 11 ಗಂಟೆವರೆಗೂ ಇದೇ ತರ ಇರುತ್ತೆ ಸರ್. ಹೌದು ಮಟನ್ ಪಲಾವ್ ವೈಟ್. ಹೌದು ಹೌದು. ಯಾವುದೇ ರೀತಿ ಕೆಮಿಕಲ್ಸ್ ಏನು ಇಲ್ಲ. ಕಲರ್ಸ್ ಮಸಾಲೆ ಎಲ್ಲ ನಮ್ದೇ ಓನ್ ಪೌಡ್ರು. ನಾವೇ ಮನೆಯಲ್ಲೇ ಮಾಡ್ಕೊಂಡ್ಬಿಡ್ತೀವಿ. 410 ಬಿರಿಯಾನಿ ಜೊತೆ ಚಿಕನ್ ಚಾಪ್ಸು ಮತ್ತೆ ಕಬಾಬು ಅವೆರಡು ಇರುತ್ತೆ. ಹೌದು, ಡೈಲಿ ಸೋಮವಾರ ಒಂದಿನ ರಜಾ ಸರ್. 260 ಮಟನ್, ಚಿಕನ್ ಬಂದು 130. ಚಾಪ್ಸ್ 150, ಕಬಾಬ್ 130. ಹೌದು. ಹೌದು. ಶನಿವಾರ ಭಾನುವಾರ ರಶ್ ಇರುತ್ತೆ. ಬುಧವಾರನೂ ರಶ್ ಇರುತ್ತೆ. ಸೋಮವಾರ ದಿನ ಹಾಗೆ ದಿನ ಮಾಮೂಲಿ. ಹೌದು. ನಿಮ್ದು ಪೇಮೆಂಟ್ ಕೊಡ್ತೀನ. ಇನ್ನು 50 ರೂಪಾಯಿ ಕೊಡಿ. ಆಯ್ತಣ್ಣ. ಬಂಧುಗಳೇ, ಮಾದೇವಣ್ಣರು ಮಟನ್ ಅಂಡ್ ಚಿಕನ್ ಬಿರಿಯಾನಿನ ಓಪನ್ ಪ್ಲೇಸ್ ಅಲ್ಲೇ ಮಾಡ್ತಾರೆ. ಅಂದ್ರೆ ಅಲ್ಲೇ ಅವ್ರು ಮಾಡ್ತಾರೆ. ಇದು ಜನಗಳಿಗೆ ಬಹಳ ಇಷ್ಟವಾಗುತ್ತೆ. ಜನಗಳು ಅಲ್ಲೇ ಟೋಕನ್ ಅಂತಾರೆ, ಪಕ್ಕ ಅಲ್ಲೇ ಮಟನ್ ಅಂಡ್ ಚಿಕನ್ ಬಿರಿಯಾನಿ ಮಾಡ್ತಾ ಇರ್ತಾರೆ, ಹಾಗೆ ನೋಡ್ತಾ ಇರ್ತಾರೆ. ಅದ್ರ ಪಕ್ಕ ಅವರು ಮಟನ್ ಅಂಡ್ ಚಿಕನ್ ಬಿರಿಯಾನಿ ಅಲ್ಲೇ ತಿನ್ನೋದಕ್ಕೂ ಮತ್ತು ಪಾರ್ಸಲ್ಗೂ ಅಲ್ಲೇ ಕೊಡ್ತಾರೆ. ಇದು ಒಂದು ವಿಶಿಷ್ಟತೆಯಿಂದ ಕೂಡಿದೆ. ಬೇರೆ ಹೋಟೆಲ್ ಅಲ್ಲಿ ಈ ರೀತಿ ಇರಲ್ಲ. ನೋಡಿ ಬಂಧುಗಳೇ, ಮಾದೇವಣ್ಣ ವೈಟ್ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ. ಚಿಕನ್ ಹಾಕಿದ್ರು.
ಚಿಕನ್ ಬಿರಿಯಾನಿ ಮಾಡೋದು ತೋರಿಸ್ತಾ ಇದೀನಿ ತಮಗೆ. ಚಿಕನ್ ಬಿರಿಯಾನಿಗೆ ಮಸಾಲೆ ಕೂಡ ಹಾಕಿದ್ರು, ತಾವು ನೋಡ್ಬೋದು ಇಲ್ಲಿ. ಇವಾಗ ನೀರ್ ಹಾಕ್ತಾರೆ, ಮಸಾಲೆ ಹಾಕಿದ್ದಾಯ್ತು, ಚಿಕನ್ ಹಾಕಿದ್ದಾಯ್ತು, ನೆಕ್ಸ್ಟ್ ರೈಸ್ ಹಾಕ್ಬೇಕು. ರೈಸ್ ಹಾಕ್ತಾ ಇದಾರೆ, ಮಸಾಲೆ ಕೂಡ ಹಾಕಿದ್ರು ಅದಕ್ಕೆ ಅಕ್ಕಿ ಮೇಲೆ. ರೈಸ್ ಹಾಕಿದ್ರು, ಅಕ್ಕಿ ಹಾಕಿ ಇವಾಗ ಗುರಾಡ್ತಾರೆ. ಇವಾಗ ಇನ್ನೇನು ದಮ್ ಕಟ್ಬಿಡ್ತಾರೆ ನೋಡಿ. ಸೋಂಪು ಪುಡಿ ಹಾಕಿದ್ರು ನೋಡಿ, ತುಪ್ಪ ಹಾಕ್ತಾ ಇದಾರೆ. ಈ ರೀತಿ ಇವಾಗ ಅಕ್ಕಿ ಹಾಕಿದ್ಮೇಲೆ ದಮ್ ಇಡ್ತಾರೆ. ದಮ್ ಇಟ್ಟಾಗ ಮೇಲೆ ಒಂದು ವೆಯ್ಟ್ ಇಟ್ಟಿರ್ತಾರೆ ಭಾರಕ್ಕೆ, ದಮ್ ಕಟ್ಟಿದ್ದಾರೆ. ನಂತರ ಇವಾಗ ಇದನ್ನ ಓಪನ್ ಮಾಡ್ತಾರೆ ಬಂಧುಗಳೇ, ನಮಗೆ ತೋರಿಸ್ತೀನಿ. ಆಯ್ತು, ದಮ್ಮಿನ ತೆಗೆದ್ರು. ಚಿಕನ್ ಬಿರಿಯಾನಿ ರೆಡಿ ಆಗಿದೆ. ನೋಡಿದ್ರ ಬಂಧುಗಳೇ ಯಾವ ರೀತಿ ಕ್ಯೂ ಇದೆ ಅಂತೇಳಿ. ಏನಪ್ಪ ಉಮಾಶಂಕರ್, ಎಷ್ಟು ಕ್ಯೂ ಇದೆ ನೋಡಿದ್ದೆ ಈ ತರ ಐತಲ್ಲಾರ? ನೋಡಿ ಕರೆಕ್ಟ್ ಇವಾಗ 8 ಗಂಟೆ, ಸಂಜೆ 8 ಗಂಟೆ ಇವಾಗ ಅಲ್ವಾ? ನೋಡಿ ಎಷ್ಟಿದೆ ತೋರಿಸಿದ್ರ ಬೋರ್ಡ್. ನೀವೇನಪ್ಪಾ ಅಂತಂದ್ರೆ ರಿಂಗ್ ರೋಡಲ್ಲಿ ಬರ್ತಾ ನೀವು ಆ ರೈಟ್ ಹೊಡ್ಕೊಂಡ್ರೆ ನೀವು ಮೇಲೆ ಯೂನಿವರ್ಸಿಟಿಗೆ ಹೋಗ್ತೀರಾ. ಅದೇ ರೀತಿ ಲೆಫ್ಟ್ ತಗೊಂಡ ತಕ್ಷಣ ಇಮಿಡಿಯೇಟ್ಲಿ ಅಪ್ಪಲ್ಲೇ ಬರುತ್ತೆ ಮಾದೇವಣ್ಣ ವೈಟ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಂಡ್ ಚಿಕನ್ ಬಿರಿಯಾನಿ. ನೋಡ್ಬೋದು ಎಷ್ಟು ರಶ್ ಇದೆ ಅಂತ ನೋಡ್ಬೋದು, ನೀವು ನೋಡ್ತಾ ಇದ್ದೀರಾ. ಸಖತ್ ಜನ ಬರ್ತಾರೆ, ಹುಡ್ಕೊಂಡ್ ಬಂದ್ ತಿಂತಾರೆ. ತಿಂದವ್ರು ಮತ್ತೆ ಬಂದ್ ತಿಂತವ್ರೆ. ನಾನು ಇವಾಗ ಮದಣ್ಣ ಅವ್ರನ್ನ ಇಂಟರ್ವ್ಯೂ ಮಾಡಿದೆ. ಅವ್ರು ಹೇಳ್ತಾ ಇದ್ರು ಭಾನುವಾರ ಬೆಳಿಗ್ಗೆಯಿಂದ ಸ್ಟಾರ್ಟ್ ಆಗುತ್ತಂದ್ರೆ ಭಾನುವಾರ 4 ಗಂಟೆಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಇರುತ್ತೆ ಭಾನುವಾರ ಒಂದ್ ದಿವಸ. ಮತ್ತೆ ಬೆಳಿಗ್ಗೆ ಹೊತ್ತು ಯಾವತ್ತೂ ಇರೋದಿಲ್ಲ. ಈವ್ನಿಂಗ್ 5 ಗಂಟೆಯಿಂದ ಸಾಯಂಕಾಲ 11 ಗಂಟೆವರೆಗೂ ಇರುತ್ತೆ ಪ್ರತಿದಿನ. ಸೋಮವಾರ ಮಾತ್ರ ರಜೆ ಇರುತ್ತಂತೆ. ಬನ್ನಿ ಒಂದ್ಸಲ ಟೇಸ್ಟ್ ಮಾಡಿ ನೋಡಿ. ಜನ ಮುಗಿ ಬಿದ್ದು ಬಂದು ಜನ ಮರಳೆ ಜಾತ್ರೆ ಮರಳು ಆ ರೀತಿ ಆಗಿದೆ. ಅಷ್ಟು ಜನ ನೋಡ್ತಾ ಇದೀರ ನೀವು, ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗೆ ಜನಗಳನ್ನ ಅವರ ಒಂದು ರಿವ್ಯೂ ಕೇಳೋಣ, ಯಾವ ರೀತಿ ಇದೆ ಅನ್ನೋದು ಜನಗಳನ್ನೆಲ್ಲ ಒಂದು ಕೇಳೋಣ ರಿವ್ಯೂ. ಫಸ್ಟ್ ಟೈಮ್ ನಾವು ಬರ್ತೀವಿ, ನಾವು ಫಸ್ಟ್ ಟೈಮ್ ತಗೊಂತಾ ಇದೀವಿ, ನೋಡೋಣ ಹೆಂಗಿರುತ್ತೆ ಟೇಸ್ಟ್ ಅಂತ. ಸರ್ ನಮ್ ಗೆಳೆಯರು ಇದಾರೆ ಇಲ್ಲಿ, ನಮ್ ಕಸಿನ್. ಹೌದು, ನೋಡೋಣ. ಮಾದೇವಣ್ಣ ಸರ್ ಎಷ್ಟೊತ್ತು ನಿಂತಿದ್ರಿ ಕ್ಯೂ ಅಲ್ಲಿ? ಸರ್ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ನಿಂತಿದ್ವಿ. ಫಸ್ಟ್ ಟೈಮ್ ಬಂದಿರೋದು ನಾನು. ಇಟ್ಸ್ ಗುಡ್, ನಾಟ್ ಬ್ಯಾಡ್ ಅಂತ ಹೇಳಿಲ್ಲ. ಇದು ಬಿರಿಯಾನಿ ಅನ್ನೋದಕ್ಕನ್ನ ಮಾದೇವಣ್ಣ ವೈಟ್ ಪಲಾವ್ ಹೆಸರು ತಕ್ಕಂಗೆ ವೈಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಕೊಟ್ಟಿರೋ ದುಡ್ಡು ಮೋಸ ಇಲ್ಲ. ಸೊ ವಾಟ್ ಎವರ್ ನೀವು ಪೀಸಸ್ ಆಗ್ಲಿ, ರೈಸ್ ಆಗ್ಲಿ, ಟೇಸ್ಟ್ ಆಗ್ಲಿ ತುಂಬಾ ಚೆನ್ನಾಗಿದೆ. ಐ ವುಡ್ ಸಜೆಸ್ಟ್ ಎಲ್ರು ಬರ್ಲಿ ಅಂತ. ನಾಟ್ ಬ್ಯಾಡ್, ತಿನ್ಬೋದು, ತುಂಬಾ ಚೆನ್ನಾಗಿದೆ. ನಾಗರಬಾವಿ ವೈಟ್ ಚಿಕನ್ ತಿನ್ಲಿ ಅಂತ ಹೇಳ್ತಾ ಇದ್ರ. ಎಕ್ಸಾಕ್ಟ್ಲಿ, ಸೂಪರ್ ಅಂತೀರಾ? ತುಂಬಾ ಚೆನ್ನಾಗಿದೆ, ವರ್ತಿ. ಕೊಟ್ಟಿರೋ ದುಡ್ಡಿಗೆ ಮೋಸ ಇಲ್ಲ. ಹಾಯ್ ಸರ್. ಏನ್ ಫಸ್ಟ್ ಟೈಮ್ ಅಥವಾ ಬರ್ತಾ ಇರ್ತೀರಾ ಇಲ್ಲಿ ಮಾದೇವಣ್ಣ? ಇದೇ ಫಸ್ಟ್ ಟೈಮ್. ಹೇಗೆ ಗೊತ್ತಾಯ್ತು ಸರ್ ನಿಮಗೆ? ಇನ್ಸ್ಟಾಗ್ರಾಮ್ ಸರ್, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರ? ನೋಡಿ ಬಂದು. ಇವಾಗ ಇತ್ತೀಚೆಗೆ ಬಹಳ ಫೇಮಸ್ ಆಗಿದೆ ಮಾದೇವಣ್ಣ ವೈಟ್ ಪಲಾವ್, ಮಟನ್ ಅಂಡ್ ಚಿಕನ್ ಅಲ್ವಾ? ನೀವು ಮೇಡಮ್ ಫಸ್ಟ್ ಟೈಮ್? ಫಸ್ಟ್ ಟೈಮ್. ನೀವು ಹಂಗೆ ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು? ಇಲ್ಲ, ಹಸ್ಬೆಂಡ್ ಹೇಳಿದ್ರು ಚೆನ್ನಾಗಿದೆ. ಜೊತೆಗೆ ಬಂದಿದ್ದೀರಾ ಫ್ರೈಡೆ? ಹಾಯ್ ಸರ್, ಹಲೋ. ಏನ್ ಫಸ್ಟ್ ಟೈಮಾ ಎಲ್ಲ? 4ನೇ ಸಲ ಬರ್ತಾ ಇದ್ದೀರಾ? ಇಲ್ಲೇ ಇರೋದಾ ಲೋಕಲ್ ಅಥವಾ ಇಲ್ಲಿ? ಇಲ್ಲ, ನಾವಿರೋದು ಹೆಣ್ಣೂರು. ಅಲ್ಲಿಂದ ಬಂದಿರಾ? ಹುಡ್ಕೊಂಡ್ ಬಂದ್ ತಿಂತಾರೆ ಇಲ್ಲಿ? ಹೌದು, ಅಲ್ಲಿಂದ ಬಂದಿದ್ದೀರಾ? ನೀವ್ ಯಾಕೆ ನಾಚ್ಕೊಂಡು ಆ ಕಡೆ ಹೋಗ್ಬಿಟ್ರಿ? ನೀವು ಫಸ್ಟ್ ಟೈಮಾ? ಹೌದಾ ಸರ್? ಅವ್ರು ಇರ್ಲಿ ಬಿಡಿ, ಪರವಾಗಿಲ್ಲ. ಏನ್ ಟೇಸ್ಟ್ ಆಗಿರುತ್ತೆ? ಚೆನ್ನಾಗಿರುತ್ತಾ? ಮಸಾಲ ಎಲ್ಲ ಮೀಡಿಯಂ ಇರುತ್ತೆ. ಬರ್ತೀರಾ? ಫುಡ್ ರೀಸನಬಲ್ ಅಲ್ಲಿಂದ ಬರ್ತೀವಿ ಅಂದ್ರೆ ಬರ್ತೀರಾ? ಅದಕ್ಕೆ ನಮ್ಗೆ ಟೇಸ್ಟ್ ಇದೆ. ಅಲ್ಲಿಂದ ಬಂದಿರಾ ಅಲ್ವಾ? ಓಕೆ, ಅಂದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್. ವೀಕ್ಲಿ ಬರ್ತೀರಾ ಅಥವಾ? ಇಲ್ಲ ಸರ್, ಇಷ್ಟ ಆದಾಗ ತಿನ್ಬೇಕು ಅನ್ಸಕ್ ಬರ್ತೀರಾ? ಇವಾಗ ನೀವೆಲ್ಲ ಫ್ರೆಂಡ್ಸ್ ಎಲ್ಲ ಕರ್ಕೊಂಡ್ ಬಂದಿದ್ದೀರಾ? ಹೌದು. ಓಕೆ, ಅವ್ರದ್ದು ಫಸ್ಟ್ ಟೈಮ್, ಅವರು ಫಸ್ಟ್ ಟೈಮ್. ನೀವು ಸಹ ಬಹಳ ಸಲ ಬಂದಿದ್ದೀರಾ? 3 times ಬಂದಿದ್ದೀರಾ? ಓಕೆ. ಮಾದೇವಣ್ಣ ವೈಟ್ ಬಿರಿಯಾನಿ
ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಎಷ್ಟಿಂದ ತಿಂತಾ ಇದ್ದೀರಾ ಸರ್? ಸರ್ ಇದು 10th ಟೈಮ್ ಬರ್ತಿರೋದು, 10ನೇ ಸಲ ಬರ್ತಿರೋದು. ಎವ್ರಿ ಫ್ರೈಡೇಸ್ ಬರ್ತೀವಿ. ಎವ್ರಿ ಫ್ರೈಡೆ ಬರ್ತೀರಾ? ನಮ್ಮ ಮಗನಿಗೆ ತುಂಬಾ ಇಷ್ಟ, ಸೊ ಹಂಗಾಗಿ ಪಾರ್ಸೆಲ್ ತಗೊಂಡು ಹೋಗ್ತೀವಿ. ಸೊ ಇವತ್ತು ಸರ್ ಟೇಸ್ಟ್ ತುಂಬಾ ಮೈಲ್ಡ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆಲ್ಲ ತುಂಬಾ ಕೂಡ ಲೈಕ್ ಮಾಡ್ತಾರೆ, ಆರಾಮಾಗಿ ಲೈಕ್ ಮಾಡ್ತಾರೆ. ಖಾರ ಇರಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ, ಗೀ ಇರುತ್ತೆ, ಅದರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ದು ಸ್ಪೆಷಲ್ ನಿಮ್ಮ ಮಟನ್ ಬಿರಿಯಾನಿ ಲೈಕ್ ಮಾಡ್ತೀರಾ ಅಥವಾ ಚಿಕನ್ ಬಿರಿಯಾನಿ? ನೀವು ನಾವು ಚಿಕನ್ ಬಿರಿಯಾನಿ ಸರ್, ಚಿಕನ್ ಬಿರಿಯಾನಿ ಲೈಕ್ ಚಿಕನ್ ಬಿರಿಯಾನಿನೇ ತಗೊಂಡು ಹೋಗ್ತೀವಿ. ರೆಗ್ಯುಲರ್ ಪ್ರತಿ ಸಲ ವೀಕ್ಲಿ ಇದೇ ಫ್ರೈಡೆಗೆ ಬರ್ತಿರ್ತೀವಿ. ಫ್ರೈಡೆ ಪಾರ್ಟಿ ನಿಮ್ದು? ಫ್ರೈಡೆ ಪಾರ್ಟಿ ಮಗನಿಗೆ, ಅದು ಮಗನಿಗೋಸ್ಕರನೂ ತಗೊಂಡು ಹೋಗ್ಬೇಕು, ನಿಮಗೂ ಮಗನಿಗೋಸ್ಕರನು ತಗೋತೀವಿ, ನಮ್ಗೋಸ್ಕರನು ನಮಗೂ ಇಷ್ಟ, ಅದಕ್ಕೆ ಸೊ ಇಬ್ರು ಒಟ್ಟಿಗೆ ತಿಂತೀವಿ. ಓಕೆ ನೋಡಿ, ಇಲ್ಲಿ ಟೋಕನ್ ಕೊಡ್ತಾರೆ. ಇಲ್ಲಿ ಟೋಕನ್ ಕೊಟ್ಟ ಮೇಲೆ ಟೋಕನ್ ಅಲ್ಲಿ ಮಟನ್ ಬಿರಿಯಾನಿ ಅಥವಾ ಚಿಕನ್ ಬಿರಿಯಾನಿ ತಗೊಂಡ್ರೆ ನೀವು ಕ್ಯೂ ನಿಂತ್ಕೊಬೇಕು. ಕ್ಯೂ ಎಷ್ಟು ದೊಡ್ಡದಿದೆ ಅಂತ ತೋರಿಸ್ತದೆ ನಮ್ಗೆ. ಅಲ್ಲಿವರೆಗೂ ಇದೆ ಕ್ಯೂ. ಅಲ್ಲಿಂದ ನೀವು ಟೋಕನ್ ತಗೊಂಡು ನಿಂತ್ಕೊಂಡು ಇಲ್ಲಿವರೆಗೂ ಬಂದು ಇಲ್ಲಿ ಮಾದೇವನ ಹತ್ರ ಇಲ್ಲಿ ಬರ್ಬೇಕು. ನೀವು ಇಲ್ಲಿ ಬಂದು ತಗೋಬೇಕಾಗುತ್ತೆ. ಯಾವಾಗ್ಲೂ ಹೀಗೆ ಕ್ಯೂ ಇರುತ್ತೆ. ಮೇಡಮ್ ಸಂಜೆ ಎಷ್ಟು ಗಂಟೆಯಿಂದ ಓಪನ್ ಆಗುತ್ತೆ? 7:30 ಇಂದ ಓಪನ್ ಆಗುತ್ತೆ. 7:30 ಇಂದ ಅಲ್ವಾ? ಅಪ್ ಟು 11 ವರೆಗೂ ಇರುತ್ತೆ. ಭಾನುವಾರ ಮಾತ್ರ ಬೆಳಿಗ್ಗೆ ಇರುತ್ತಂತೆ, ಮಾದೇವಣ್ಣ. ಸಂಡೆ ಮಾತ್ರ ಬೆಳಿಗ್ಗೆ ಜಾವ ಇರುತ್ತೆ. ಇದೇ ರೀತಿ ರಶ್ ಇರುತ್ತೆ. ಗುರುವಾರ ಮಾತ್ರ ಕಡಿಮೆ ಇರುತ್ತೆ. ದಿನ ಇದೇ ತರ ಇರುತ್ತೆ. ಸೋಮವಾರ ರಜಾ ಇರುತ್ತಂತೆ. ಸೋಮವಾರ ಮಂಡೇ ರಜೆ ಸರ್. ಮಂಡೇ ರಜಾ. ದಿವಸ ಎಲ್ಲ ದಿವಸ ಇರುತ್ತಲ್ಲ ಈವ್ನಿಂಗ್. ಮಂಗಳವಾರದಿಂದ ಭಾನುವಾರ ತನಕ ಎಲ್ಲ ಟೋಕನ್ ಸಿಸ್ಟಮ್ ಮೇಡಮ್. ಪ್ರತಿಯೊಂದು ಅಲ್ವಾ? ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮತ್ತೆ ಇನ್ನೇನ್ ಸಿಗುತ್ತೆ? ಕಬಾಬು ಚಾಪ್ಸ್ ಸಿಗುತ್ತೆ. ಮಟನ್ ಲಿವರ್ ಫ್ರೈ ಸಿಗುತ್ತಾ? ಅದಕ್ಕೂ ಟೋಕನ್ ಮಾಡ್ಬಿಟ್ಟಿದ್ರಲ್ಲ ಬೇರೆ ಬೇರೆ? ಬೇರೆ. ಇದು ಚಿಕನ್ ಕುಷ್ಕಾ, ಮಟನ್ ಕುಷ್ಕಾ. ಇದು ಮಟನ್ ಪಲಾವ್ ಅಂದ್ರೆ ಮಟನ್ ಬಿರಿಯಾನಿ ಹಾಕಿ ಬಿಟ್ಟಿದ್ರಾ? ಇದು ಚಿಕನ್ ಪಲಾವ್. ಇದು ಚಾಪ್ಸ್ಗೆ ಎಲ್ಲದಕ್ಕೂ ಬೇರೆ ಬೇರೆ ಇಟ್ಬಿಟ್ಟಿದ್ರಲ್ಲ? ಓಕೆ ಮೇಡಮ್, ನೋಡ್ಬೋದು ನೀವು ಕ್ಯೂ ಹೆಂಗಿದೆ ಅಂತೇಳಿ. ಎಷ್ಟು ಕ್ಯೂ ಇದೆ ಅಂತ ನೋಡ್ಬೋದು ನೀವು. ಇವಾಗ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಮಾದೇವಣ್ಣರು. ಅವರೇ ಚಿಕನ್ ಬಿರಿಯಾನಿ ನೋಡಿದ್ರಿ, ಇದು ಮಟನ್ ಬಿರಿಯಾನಿ. ಒಂದಾದ್ಮೇಲೆ ಅಂಡಿಗಳು ಮಾಡ್ತಾ ಇರ್ತಾರೆ. ಹೆಚ್ಚು ಕಡೆ 3 ಚಿಕನ್ ಬಿರಿಯಾನಿ ಅಂಡಿ ಆಯ್ತು. ಈಗ 4 ಎರಡನೇದು ಮಟನ್ ಅಂಡೆ. 1 ಮಟನ್ ಅಂಡೆ ಖಾಲಿ ಆಯ್ತು. ಏನ್ ಸೊಪ್ಪು ಸರ್ ಅದು? ಹೌದಾ? ಇದು ಪಲಾವ್ ಎಲೆ ಹಾಕ್ತಾರೆ. ಇವಾಗ ನೋಡ್ತಾರ ನೀವು ಮಟನ್ ಬಿರಿಯಾನಿ ಬಂಧುಗಳೇ. ಮಟನ್ ಬಿರಿಯಾನಿಗೆ ಗ್ರೈಂಡರ್ ಮಾಡ್ಕೊಂಡು ಎಲ್ಲ ಓನ್ ಮಸಾಲ ಅಂತೆ ಮಾದೇವಣ್ಣ ಹೇಳಿದ್ರು. ಮಸಾಲ ಹಾಕಿದ್ರು, ಮಿಕ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗ್ಬೇಕಲ್ವಾ? ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಸ್ವಲ್ಪ ಮುಚ್ಚಿಟ್ಬಿಡ್ತಾರೆ. ಎಲ್ಲ ಚೆನ್ನಾಗಿ ಮಟನ್ ಬೇಯ್ಬೇಕಲ್ವಾ? ಹೌದಣ್ಣ, ಸೌದೆ ಒಲೆ ಮಾಡ್ತಾ ಇದೀವಿ. ಎಮರ್ಜೆನ್ಸಿ ಹೆವಿ ಕಸ್ಟಮರ್ ಜಾಸ್ತಿ ಆದಾಗ ಒಂದೊಂದ್ಸರಿ ಗ್ಯಾಸ್ ಯೂಸ್ ಮಾಡ್ತೀವಿ. ಮಾಡೋದೇ ಇಲ್ಲ ಅಂತ ಏನಿಲ್ಲ, ಮಾಡ್ತೀವಿ. ಹೆವಿ ಜಾಸ್ತಿ. ಹೌದೌದು, ಇದೇ ಸೌದೆ ಒಲೆನೇ ಜಾಸ್ತಿ ಯೂಸ್ ಮಾಡೋದು. ಹೌದು ಬಾಯಣ್ಣ, ಮಟನ್ ಬೇಯ್ತಾ ಇದೆ. ಹೌದು ಹೌದು ಖಾಲಿ ಆಗುತ್ತೆ. ಚಿಕನ್ ಮಾಡ್ತಾ ಇದೀವಿ. ಹೌದು, ಇಲ್ಲಿ ಬಂದಾಗಿಂದ ಇದೆ.
ಸ್ಟವ್ ಏನಾದ್ರು ಸೌದೆ ನೆಂದೋಗಿದ್ರೆ ಸೌದೆ ತ್ಯಾವ ಆಗಿದ್ರೆ ಸ್ಟವ್ ಏನೋ ಸ್ವಲ್ಪ ಸರಿ ಇಲ್ಲ ಅಂದ್ರೆ ಗ್ಯಾಸ್ ಯೂಸ್ ಮಾಡ್ತೀವಿ, ಇಲ್ಲ ಅಂದ್ರೆ ಮನೆ ಮತ್ತೆ ಸೌದೆನೆ 90% ಸೌದೆ ಒಲೆನೇ ಯೂಸ್ ಮಾಡ್ತೀವಿ. ಹೌದಣ್ಣ, ಹೌದು ಹೌದು. ಬಂಧುಗಳೇ, ಮಟನ್ ಬಿರಿಯಾನಿ ಅವೆಲ್ಲ ಚಿಕನ್ ಬಿರಿಯಾನಿ ತೋರಿಸ್ತಾ ನಿಮ್ಗೆ. ಇದು ಮಟನ್ ಬಿರಿಯಾನಿ. ಇವಾಗ ರೈಸ್ ಹಾಕ್ತಾರೆ, ರೈಸ್ ಹಾಕಿ ಆಮೇಲೆ ದಮ್ ಕಟ್ತಾರೆ ನೋಡಿ, ತುಪ್ಪ ಹಾಕ್ತಾ ಇದಾರೆ. ಮಟನ್ ಬಿರಿಯಾನಿ ರೈಸ್ ಹಾಕಿದ್ರು, ಮಸಾಲೆ ಕೂಡ ಹಾಕಿದ್ರು, ಅದಕ್ಕೆ ಅಕ್ಕಿ ಮೇಲೆ ಸ್ವಲ್ಪ ಮಸಾಲೆ ಹಾಕ್ತಾರೆ. ಮಟನ್ ಬಿರಿಯಾನಿಗೆ ರೈಸ್ ಹಾಕಿದ್ರು, ಅಕ್ಕಿ ಹಾಕಿ ಇವಾಗ ಗುರಾಡ್ತಾರೆ. ಇವಾಗ ಇನ್ನೇನು ದಮ್ ಕಟ್ಬಿಡ್ತಾರೆ, ಆಗ ಮಟನ್ ಬಿರಿಯಾನಿ ಆಗುತ್ತೆ ಬಂಧುಗಳೇ. ದಮ್ ಕೊಟ್ಟು ಒಂದು 20 ಮಿನಿಟ್ಸ್ ಬಿಡ್ತಾರೆ. ಹಾಯ್ ಸರ್. ಹಲೋ, ನಿಮ್ಮ ಹೆಸರು? ತೇಜಸ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾವಿಲ್ಲೇ ರಾಗರ್ಬಾವಿ ಸರ್ಕಲ್ ಹತ್ರ. ನಾಗರಬಾವಿ ಇದ್ದೀರಾ? ಏನ್ ಫಸ್ಟ್ ಟೈಮ್ ಬರ್ತಾ ಇದ್ರು? ಫಸ್ಟ್ ಟೈಮ್ ಬರ್ತಿರೋದು. ಹೌದಾ? ಯಾಕೆ ಹಿಂದೆ ಎಲ್ಲ ಬಂದಿಲ್ವಾ? ಇಲ್ಲ, ರಶ್ ನೋಡಿ ಸಿಕ್ಕಾಪಟ್ಟೆ ರಶ್ ಇರ್ತಿತ್ತು. ರಶ್ ನೋಡಿ ಎದ್ಕೊಂಡ್ಬಿಡ್ತಿದ್ರ? ನೋಡ್ಬಿಟ್ಟು ಎದ್ಕೊಂಡ್ಬಿಡ್ತಿದ್ರ? 1-1.5 ಗಂಟೆ ಆಗುತ್ತೆ ಅಂತ ಯೂಶಲಿ ಬರ್ತಾ ಇರ್ಲಿಲ್ಲ. ಕ್ಯೂ ಅಲ್ಲಿ ಯಾರು ನಿಂತ್ಕೊಂತಾರಪ್ಪ ಅಂತ ಹೇಳಿ. ಹೌದೌದು. ಫ್ರೈಡೆ ನೈಟ್ ಅಲ್ಲ, ನಾಳೆನೂ ರಜಾ ಇದೆ. ಹಿಂಗಿದು ಎಲೆಕ್ಷನ್ ಇತ್ತು ಇವತ್ತು. ವೋಟ್ ಹಾಕಿದ್ದಾಯ್ತು, ಹಂಗೆ ಸ್ವಲ್ಪ ಎಂಜಾಯ್ ಮಾಡೋಣ ಅಂತ. ಏನೇ ಆಗ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಂಡ್ಬಿಡೋಣ ಅಂತ ಡಿಸೈಡ್ ಮಾಡ್ಕೊಂಡು ಬಂದ್ಬಿಟ್ಟಿದ್ರಲ್ವಾ? ಇವತ್ತು ಆಕ್ಚುಲಿ 9 ಗಂಟೆ, ಇವತ್ತು ಸ್ವಲ್ಪ ಕಮ್ಮಿ ಇದೆ. ಯೂಶಲಿ ಹೌದೌದು, ಸಿಕ್ಕಾಪಟ್ಟೆ ರಶ್ ಇರುತ್ತೆ. ಅದಕ್ಕೆ ಫಸ್ಟ್ ಟೈಮ್ ಬಂದು ಹೇಗಿರುತ್ತೆ ಅಂತ ನೋಡೋದು. ನೀವು ಫಸ್ಟ್ ಟೈಮ್ ಸರ್? ಫಸ್ಟ್ ಟೈಮ್ ನೋಡ್ಬೇಕು. ನಾನು ಇವತ್ತು ತಿನ್ಬಿಟ್ಟು ನೋಡ್ತೀನಿ. ನಾನು ನನ್ನ ಫ್ರೆಂಡ್ ಉಮಾಶಂಕರ್ ಇಬ್ರು ತಿನ್ಬಿಟ್ಟು ನೋಡ್ತೀವಿ. ಬಹಳ ಫೇಮಸ್ ಆಗಿದೆ ಎಲ್ಲಾದ್ರೂ. ಮಹಾದೇವಣ್ಣ ವೈಟ್ ಪಲಾವ್, ಮಹಾದೇವಣ್ಣ ವೈಟ್ ಚಿಕನ್ ಬಿರಿಯಾನಿ ಅಂಡ್ ಮಟನ್ ಬಿರಿಯಾನಿ ಅಂತ ಫೇಮಸ್ ಆಗಿದೆ. ನಾನು ತಿನ್ಬಿಟ್ಟು ನೋಡ್ತೀನಿ. ಆಲ್ ದಿ ಬೆಸ್ಟ್. ನಮ್ಮ ಹೆಸರು ಸರ್? ಭೀಮರಾಜ್ ಅಂತ. ಭೀಮರಾಜ್ ಅಂತ. ಏನು ಬರ್ತಾ ಇರ್ತೀರಾ ಸರ್ ಮಹಾದೇವಣ್ಣ ವೈಟ್ ಪಲಾವ್? ಸರ್ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇರ್ತೀವಿ, ಅದಕ್ಕೆ ಫಸ್ಟ್ ಟೈಮ್ ಬರ್ತಾ ಇದೀವಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಬಂದ್ರಾ? ಹೌದು. ಇದು ಫಸ್ಟ್ ಟೈಮ್? ಹೌದು, ಫಸ್ಟ್ ಟೈಮ್ ಸರ್ ಬರ್ತಾ ಇದ್ದೀವಿ. ಹೇಗಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಗೊತ್ತಾಗುತ್ತೆ. ಹೌದು, ಗೊತ್ತಾಗುತ್ತೆ ಸರ್. ಹೌದು, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾಮೆಂಟ್ಸ್ ಎಲ್ಲ. ಫ್ರೆಂಡ್ಸ್ ಗಳು ಹೇಳಿದ್ರೆ ಹೌದು ಸರ್. ನೋಡಿದ್ವಿ ಕ್ಯೂ ಎಷ್ಟು ನಿಂತಿದೆ ಅಂದ್ರೆ ಅಲ್ಲಿಂದ ಕ್ಯೂ ಇದೆ ಸರ್. ಕ್ಯೂ ಇದೆ ಸರ್. 1-1.5 ಗಂಟೆ ಆಗುತ್ತೆ. ಹೌದು ಸರ್. ಓಕೆ ಸರ್, ಫಸ್ಟ್ ಟೈಮ್ ಅಂತೀರಾ? ನೋಡಿ ರುಚಿ ಇತ್ತು ಅಂದ್ರೆ ಮತ್ತೆ ಬಂತೀನಿ. ಓಕೆ ಸರ್. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಏನ್ ಸರ್ ಹೆಂಗೆ ಮಹಾದೇವಣ್ಣನ ವೈಟ್ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎಷ್ಟು ದಿನ ತಿಂತಾ ಇದ್ದೀರಾ? ಸರ್ ಮಟನ್ ಬಿರಿಯಾನಿ ತಿಂತಾ ಇದೀನಿ. ಆಲೆ ಒಂದು 3 ಸಲ ಬಂದು ತಗೊಂಡೋಗಿದ್ದೀನಿ. ಈಗ ಮನೆಗೆ ಪಾರ್ಸಲ್ ತಗೊಂಡಿದ್ದೀನಿ. ಫ್ರೆಂಡ್ಸ್ ಮತ್ತೆ ಮನೆಗೆ ಪಾರ್ಸಲ್ ತಗೊಂಡೋಗ್ತೀವಿ. ಚೆನ್ನಾಗಿರುತ್ತೆ ಸರ್. ಟೇಸ್ಟ್ ಹೇಗಿರುತ್ತೆ ಸರ್? ಟೇಸ್ಟ್ ಚೆನ್ನಾಗಿದೆ ಸರ್. ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ಒಂಥರ ವೈಟ್ ಮಟನ್ ಬಿರಿಯಾನಿ, ವೈಟ್ ಮಟನ್ ಚಿಕನ್ ಬಿರಿಯಾನಿ ಚೆನ್ನಾಗಿದೆ ಸರ್. ಚೆನ್ನಾಗಿರುತ್ತಾ? ಚೆನ್ನಾಗಿದೆ. ಓಕೆ ಸರ್. ನೀವು ಲೋಕಲ್ ಸರ್? ನೀವು ನಾಗರಬಾವಿ? ಸರ್ ಇಲ್ಲ ಸರ್, ನಾನು TVS ಕ್ರಾಸ್ ಇಂದ ಬಂದಿದ್ದೀನಿ. TVS ಕ್ರಾಸ್ ಪೀಣ್ಯದಿಂದ ಬಂದಿದ್ದೀರಾ ನೀವು? ಹುಡುಕೊಂಡು ಬಂದು ಜನ ತಗೊಂಡ್ಬರುತ್ತೆ ಅಲ್ವಾ? ಓಕೆ ಸರ್. ಮತ್ತಿಂದ ಬರ್ತಾ ಇದ್ದೀರಾ ಫಸ್ಟ್ ಟೈಮ್? ಸರ್ ನಮಗೆ ಈಗ ಆಲ್ರೆಡಿ ಒಂದು 4-5 ವರ್ಷದಿಂದ ಪರಿಚಯ. 4-5 ವರ್ಷದಿಂದ ಪರಿಚಯ. ಬರ್ತಾನೆ ಇದ್ದೀರಾ? ಬರ್ತಾನೆ ಇದ್ದೀವಿ. ನಾವು ಆ ಕಡೆ ಇತ್ತು ಫಸ್ಟ್, ಅಲ್ಲಿಂದಾನು ಒಳ್ಳೆ ಟೇಸ್ಟ್ ಕೊಡ್ತಾ ಇದ್ದಾನೆ ನಮಗ. ಸೊ ಹಂಗಾಗಿ ಅವನ ಹತ್ರ ಪರ್ಮಿಟ್ ಆಗಿ ಬರ್ತಾ ಇರ್ತೀವಿ ನಾವು. ಟೇಸ್ಟ್ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ನೀವೇನು ಮಟನ್ ಲೈಕ್ ಮಾಡ್ತೀರಾ ಬಿರಿಯಾನಿ ಅಥವಾ? ಸರ್ ಎರಡು, ಮಟನ್ ತಗೊಂಡೋಗ್ತೀನಿ, ಚಿಕನ್ ತಗೊಂಡೋಗ್ತೀನಿ. ಸೊ ಎರಡು ಚೆನ್ನಾಗಿರುತ್ತೆ. ಇನ್ಕ್ಲೂಡಿಂಗ್ ಕಬಾಬು ಮಾಡ್ತಾರೆ. ಕಬಾಬು ಸೂಪರ್ ಆಗಿರುತ್ತೆ. ಕಬಾಬು ಮಾಡ್ತಾರೆ. ಹೌದು. ನಾನು ಕಬಾಬ್ ತಗೋತೀನಿ. ಸೊ ಕಬಾಬು, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಗೋತೀವಿ. ಸೂಪರ್ ಆಗಿರುತ್ತೆ. ಫ್ಯಾಮಿಲಿಗೆನೆ ಈಗಲೂ ಬಂದಿದ್ದೀವಿ, ಪಾರ್ಸಲ್ ತಗೋತಾ ಇದೀನಿ. ಸೊ ನಾನು ಬಂದ್ರೆ ಪಾರ್ಸಲ್ ತಗೊಳ್ಳೋದು. ಸೊ ಹಂಗಾಗಿ ಒಳ್ಳೆ ಟೇಸ್ಟ್. ನಮ್ಮ ಮಹಾದೇವ್ ಮಟನ್ ಸ್ಟಾಲ್ ಅಂದ್ರೆ ಸೂಪರ್ ಇದು. ಅವನು ಫೇಮಸ್ ಈಗ. ಹೌದಲ್ಲ? ನಮ್ಮ ಹುಡುಗ ಫೇಮಸ್ ಆಗ್ಬಿಟ್ಟಿದ್ದಾರೆ. 5-6 ವರ್ಷದಿಂದ. ಆಕ್ಚುಲಿ ನನ್ಗೆ 15-20 ವರ್ಷದಿಂದ ಪರಿಚಯ. ಗಾಡಿಯಲ್ಲಿ ಮಾಡ್ತಾ ಇದ್ರಂತೆ. 15-20 ವರ್ಷದಿಂದ ಪರಿಚಯ. ಅಲ್ಲಿ ಮರದ ಹತ್ರ ಕೆಳಗಡೆ ಗಾಡಿ ಇಟ್ಕೊಂಡು ಮಾಡ್ತಿದ್ದ. ಆಮೇಲೆ ಆ ಕಡೆ ಒಂದ್ ಕಡೆ ಹೋಟ್ಲ್ ಮಾಡ್ದ. ಅಲ್ಲೂ ಫುಲ್ ರಶ್ ಆಯ್ತು, ಜಾಗ ಸಾಲ್ತಿರ್ಲಿಲ್ಲ. ಈ ಕಡೆ ಇದು ಹೊಸದಾಗಿ ಮಾಡಿರೋದು. ಇದು ಆಲ್ರೆಡಿ ಮಾಡಿ ಅವಾಗಲೇ ಸ್ವಲ್ಪ ಹೆಚ್ಚು ಕಮ್ಮಿ 8 ತಿಂಗಳಾಯ್ತು. ಸೂಪರ್ ಬಿಸ್ನೆಸ್ ಸರ್. ಇದಕ್ಕಿಂತ ಜಾಸ್ತಿ ಇರುತ್ತೆ, ಇದೇ ಕಮ್ಮಿ. ಇನ್ನೂ ಜಾಸ್ತಿ ಇರುತ್ತೆ. 1.5 ಗಂಟೆ 2 ಗಂಟೆ. ಹೌದು. ನಾವೇ ಏನೋ ಪರಿಚಯ ಇರೋದ್ರಿಂದ ಬೇಗ ತಗೊಂಡು ಹೋಗ್ತೀವಿ. ಪಾಪ ಕೆಲವರು ಎಷ್ಟೋ ಜನ ಗಂಟೆ ಕಾಯ್ತಾರೆ. ನಾವೇನೋ ಡೈರೆಕ್ಟ್ ಆಗಿ ನುಗ್ತೀವಿ, ಏನೋ ಪರಿಚಯ ಇದಾರೆ ಹಾಗಾಗಿ ನುಗ್ತೀವಿ, ತಗೋತೀವಿ. ಪಾಪ ಬೇರೆಯವ್ರು ಗಂಟೆ ಕಾಯ್ಬೇಕು. ಸೂಪರ್ ಸರ್. ಒಂದ್ಸಲಿ ನೀವು ರುಚಿ ನೋಡಿ, ಆಮೇಲೆ ನೀವೇ ಹೇಳ್ತೀರಾ. ಟೇಸ್ಟ್ ನೋಡಿ, ಆಮೇಲೆ ಹೇಳಿ. ಸೂಪರ್ ಆಗಿರ್ತದೆ. ಬಂಧುಗಳೇ,
ಇದು ಮದೇವಣ್ಣ ಚಿಕನ್ ಬಿರಿಯಾನಿ ಕೊಟ್ರು, ಚಿಕನ್ ಪಲಾವ್ ಟೇಸ್ಟ್ ನೋಡ್ಬಿಡ್ತೀವಿ ಮದೇವಣ್ಣ, ಟೇಸ್ಟ್ ನೋಡ್ಬಿಡ್ತೀವಿ ಇವಾಗ. ಓಕೆ, ಥ್ಯಾಂಕ್ ಯು ಸರ್. ಹಾ, ಆಯ್ತು ಆಯ್ತು. ಉಮಾಶಂಕರ್ ರೆಡಿ ಇದೆಯಪ್ಪ? ಮಟನ್ ಬಿರಿಯಾನಿ ಆಗೋದು ಲೇಟ್ ಆಗ್ತಿದೆ, ಚಿಕನ್ ಬಿರಿಯಾನಿ ಕೊಟ್ಬಿಟ್ಟಿದ್ದಾರೆ ಮಾದೇವಣ್ಣರು. ಟೇಸ್ಟ್ ಮಾಡ್ಬಿಡ್ತೀನಿ, ನಾನು ಫಸ್ಟ್ ಟೈಮ್ ಬಂದಿರೋದು. ನೋಡ್ಬಿಡ್ತೀನಿ, ಬಿಸಿ ಬಿಸಿ ಇದೆ ನೋಡು, ಪೀಸ್ ತೋರಿಸ್ತೀನಿ. ಟೆಂಡರ್ ಒಳ್ಳೆ ಸ್ಮೂತ್ ಆಗಿದೆ ನೋಡಿ, ಬೆಣ್ಣೆ ಇದ್ದಂಗೆ. ಫಸ್ಟಿಗೆ ತಿಂದು ನೋಡ್ಬಿಡ್ತೀನಿ. ನೋಡಿ ಚೆನ್ನಾಗಿ ಬೆಂದಿದೆ ಶಂಕರ್, ಸಗದಾಗೆ ಟೆಂಡರ್ ಆಗಿದೆ, ಬೆಂದಿದೆ, ಸ್ಮೂತ್ ಆಗಿದೆ ಬೆಣ್ಣೆ ತರ. ರೈಸ್ ನೋಡ್ಬಿಡ್ತೀನಿ ಅದೇ ತರ. ರೈಸು ಚೆನ್ನಾಗಿದೆ, ಇದು ಒಂಥರ ಘಮ 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 ಅಂತಿದೆ ವಾಸನೆ. ನಿಮಗೆ ಬರ್ತಿಲ್ವಾ? ಚೆನ್ನಾಗಿದೆ ಶಂಕರ್, ಪೀಸಸ್ ಅಷ್ಟೇ ಭಾಳ ನೋಡಿ, ಪೀಸಸ್ ಅಷ್ಟೇ ಟೆಂಡರ್ ಆಗಿ ಸಖತ್ತಾಗಿದೆ, ಒಳ್ಳೆ ಎಷ್ಟು ಸ್ಮೂತ್ ಆಗಿದೆ ಬೆಣ್ಣೆ ಇದ್ದಂಗೆ. ನೋಡ್ಬೋದು, ಕ್ಯೂ ನೋಡ್ಬೋದು ನೀವು, ಕ್ಯೂ ನಿಂತಿರೋದು ಕಾಣಿಸ್ತಾ ಇದೆ, ಅಲ್ಲಿವರೆಗೂ ಇದ್ದಾರೆ ಕ್ಯೂ. ಇಲ್ಲಿಂದ ಹಿಡಿದ್ಬಿಟ್ಟು ಎಷ್ಟು ಕ್ಯೂ ಇದ್ದಾರೆ, ಅಲ್ಲಿಂದ ಹಿಡಿದು ಅಲ್ಲಿವರೆಗೂ ಇದೆ. ಇದೇ ರೀತಿ ಇದೆ. ನಾವು ಬಂದ್ಬಿಟ್ಟು ಹೆಚ್ಚಿಗೆ ಕಡಿಮೆ ನಾವು ಬಂದು 7:30 ಬಂದಿದ್ದು, ಇವಾಗ 8:45. 8:45 1:15 ಗಂಟೆ ಆಯ್ತು ನಾವು ಬಂದು, ಇನ್ನೂ ಇದೆ ಇದ್ದಾರೆ ಕ್ಯೂ. ಪೀಸಸ್ ಅಷ್ಟೇ ನೋಡಿ, ಎಷ್ಟು ಪೀಸಸ್ ಕೊಟ್ಟಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಕಾಬಟ್ಟೆ ಪೀಸ್ ಕೊಟ್ಟಿದ್ದಾರೆ, ಒಬ್ರಿಗೆ ಕಂಫರ್ಟಬಲ್ ಆಗುತ್ತೆ. ಸುಡ್ತಾ ಇದೆ ಹಂಗೆ, ಸುಡ ತಿಂದ್ರೆ ಮಜಾ ಇದು. ಸೂಪರ್ ಇದೆ ಬಂಧುಗಳೇ, ತಾವು ಅಷ್ಟೇ ಬಂದು ಒಂದ್ಸಲಿ ಟ್ರೈ ಮಾಡಿ. ನಾಗರಬಾವಿ ಇಲ್ಲಿ ಎಂಟ್ರಿ ಏನಪ್ಪಾ ಅಂತಂದ್ರೆ ರಿಂಗ್ ರೋಡ್ ಇಂದ ನೀವು ಬಂದು ಲೆಫ್ಟ್ ತಗೊಂಡ್ರೆ ರೈಟ್ ಆದ್ರೆ ಯೂನಿವರ್ಸಿಟಿ ಬರುತ್ತೆ, ಲೆಫ್ಟ್ ತಗೊಂಡು ಮೇಲ್ ಬಂದ ತಕ್ಷಣ ಅಪ್ಪಲ್ಲೇ ಬರುತ್ತೆ ಮಾದೇವಣ್ಣ ವೈಟ್ ಪಲಾವ್, ಅಂದ್ರೆ ಮಾದೇವಣ್ಣ ವೈಟ್ ಮಟನ್ ಬಿರಿಯಾನಿ ಮತ್ತು ಮಾದೇವಣ್ಣ ವೈಟ್ ಚಿಕನ್ ಬಿರಿಯಾನಿ. ಇಲ್ಲಿ ಪಲಾವ್ ಅಂತೇಳಿ ಸ್ಪೆಷಲ್ ಆಗಿ ಕರೀತಾರೆ. ಸೂಪರ್ ಆಗಿದೆ, ನಾನು ಇಷ್ಟ ಕೂಡ ತಿಂದಿದ್ದೀನಿ, ಇದು ಕೂಡ ಸೂಪರ್ ಆಗಿದೆ. ಬಂದು ಟ್ರೈ ಮಾಡಿ. ಅಲ್ಲಿಂದ ಎಷ್ಟೋ ದೂರದಿಂದೆಲ್ಲ ಬರ್ತಾ ಇದಾರೆ, ನೋಡ್ತಾ ಇದ್ದೀರಾ ನೀವು. ಹೇಗಿದೆ ಉಮಾಶಂಕರ್? ಚೆನ್ನಾಗಿದೆ, ಚಿಕನ್ ಎಲ್ಲ ಚೆನ್ನಾಗಿದ್ಯಾ? ಚೆನ್ನಾಗಿದೆ. ಬಿರಿಯಾನಿ ಎಲ್ಲ ಬೇರೆ ಕಡೆ ತಿಂದ್ರೆ ಒಂಥರ ಮಾಂಸ ಎಲ್ಲ ನಾರ್ಮಲ್ ತರ ಇರುತ್ತೆ, ಬಟ್ ಆದ್ರೆ ಇಲ್ಲಿ ಬಿರಿಯಾನಿ ಹೆಂಗೆ ಅಂದ್ರೆ ಚಿಕನ್ ಎಲ್ಲ ಪೀಸ್ ಎಲ್ಲ ಒಂಥರ ಬಾಯಲ್ಲಿ ಇಟ್ರೆ ಕರ್ಗೋ ತರ ಬೆಣ್ಣೆ ತರ ಇದೆ. ಬೆಣ್ಣೆ ತರ ಇದೆಯಾ? ಮಾದೇವಣ್ಣ ಒಂಥರ ಸ್ವೀಟ್ ಆಗಿ, ಏನು ಖಾರ ಇಲ್ಲ, ರೈಸ್ ತಿಂದು ನೋಡಿ. ರೈಸು ಸ್ವಲ್ಪ ತುಂಬಾ ಚೆನ್ನಾಗಿದೆ. ರೈಸುನು ಅಷ್ಟೇ, ಚಿಕನ್ ಅಷ್ಟೇ, ಎರಡು ಬೆಣ್ಣೆ ತರ ಇದೆ. ರೈಸ್ಗೂ ಚಿಕನ್ಗೂ ವ್ಯತ್ಯಾಸನೇ ಗೊತ್ತಾಗಲ್ಲ, ಆ ತರ ಇದೆ. ಎಲ್ಲಿಂದ ಕರ್ಕೊಂಡ್ ಬಂದಪ್ಪ? ಮತ್ತಿಕೆರೆಯಿಂದ. ನಾವು ಮತ್ತಿಕೆರೆಯಿಂದ ನಾಗರಬಾವಿ ಬಂದಿರೋದು. ಬಿಸಿ ಇದ್ದೆ, ಆದ್ರೂ ಎಲೆಕ್ಷನ್ ವೋಟ್ ಹಾಕಿದ್ರಿಂದ ಸ್ವಲ್ಪ ಫ್ರೀ ಇತ್ತು. ನಾಳೆ ಬೇರೆ ರಜಾ, ನಾಡ್ದು ರಜಾ, ನನಗ್ ಬಿಡು ವೆಕೇಶನ್ ಕೋರ್ಟ್. ನಮ್ ಕುಮಾರ್ ಸರ್ ಯಾವಾಗ್ಲೂ ಬಾಬಾ ಅಂತ ಇರ್ತಾರೆ, ಆದ್ರೂ ವೈಟ್ ಬಿರಿಯಾನಿ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಚಿಕನ್ ತಿನ್ಸಿ ಅಂದ್ರೆ ಬೆಣ್ಣೆ ತಿನ್ನಿಸ್ತಾ ಇದಾರೆ. ಬೆಣ್ಣೆ ತರ ಆಗೋಗ್ಬಿಟ್ಟಿದೆ. ಆದ್ರೂ ಒಂದ್ಸತಿ ನೀವು ಒಂದ್ಸತಿ ಬನ್ನಿ, ಮಾದೇವಣ್ಣ ವೈಟ್ ಪಲಾವ್ಗೆ ಬನ್ನಿ, ಒಂದ್ಸತಿ ನೀವು ತಿನ್ನಿ. ಚಿಕನ್ ಬಿರಿಯಾನಿ ತಿನ್ಬೇಡಿ, ಇದು ಬೆಣ್ಣೆ ಬಿರಿಯಾನಿ ತಿನ್ಬಿಟ್ಟು ಹೋಗಿ ಅಂತ ಹೇಳುತ್ತೆ ಇಷ್ಟಪಡ್ತೀನಿ. ವೈಟ್ ಪಲಾವ್ ಬಹಳ ಚೆನ್ನಾಗಿತ್ತು, ಪೀಸಸ್ ಅಷ್ಟೇ ಬಹಳ ಸ್ಮೂತ್ ಆಗಿತ್ತು, ಆಮೇಲೆ ರೈಸ್ ಅಷ್ಟೇ ಬಹಳ ಸಾಂಬಾರ್ ಇತ್ತು, ವಿಚಿತ್ರ ಬಹಳ ಟೇಸ್ಟ್ ಆಗಿತ್ತು. ಅನ್ನ ಮಾತ್ರ ಚೆನ್ನಾಗಿ ಮಾಡ್ತಾ ಇದೀರಾ. ಇದೇ ರೀತಿ ನಿಮಗೆ ಇನ್ನ ಉನ್ನತ ಸ್ಥಾನಕ್ಕೆ ಬೆಳಿಲಿ ಅಂತ ನಾನು ಆಶಿಸ್ತೀನಿ. ಕಷ್ಟಪಡ್ತೀರಾ, ಕಷ್ಟಪಡ್ರೆ ದೇವ್ರು ಯಾವತ್ತೂ ಕೈ ಬಿಡಲ್ಲ. ಕಷ್ಟಪಡ್ಕೊಂಡ್ರೆ ನನಗೂ ಇಷ್ಟ, ಯಾಕಂದ್ರೆ ಕಷ್ಟಪಟ್ರೆ ಫಲ. ಯಾವತ್ತು ಸುಲಭವಾಗಿ ಬಂದ್ರೆ ಹಂಗೆ ಜಾರ ಬಿಡುತ್ತೆ, ದಿನ ಇರಲ್ಲ. ಕಷ್ಟಪಟ್ಟು ಬೆಳೆದಿದ್ದ ಮನುಷ್ಯ ಯಾವತ್ತಿಗೂ ಕೊನೆವರೆಗೂ ದೇವ್ರು ಉಳಿಸ್ಕೊಂತ. ಇದು ನನ್ನ ಮನಸ್ಸಿಂದ ಬರ್ತಾ ಇದೆ, ತಮ್ಗೆ ಹೇಳ್ತಾ ಇದ್ದೀನಿ. ಬಹಳ ಕೋಆಪರೇಟ್ ಮಾಡೋದು. 2ನೇ ತಾರೀಕು ಶಿವಮೊಗ್ಗದಲ್ಲಿ ಓಪನ್ ಇದೆ ನಮ್ದೇ ಬ್ರಾಂಚ್. ಬ್ರಾಂಚ್ ಮಾಡ್ತಾ ಇದೀರಾ? 2ನೇ ತಾರೀಕು ಓಪನ್ ಇದೆ.
ಯಾರೋ ಹಿಂಗೆ ಕಮೆಂಟ್ ಹಾಕಿದ್ರು ಇಲ್ಲಿ ಶಿವಮೊಗ್ಗದಿಂದ ಬಂದು ತಿಂತಾರೆ ಅಂತ ಒಂದು ರಿವ್ಯೂ ಮಾಡಿದ್ದೆ. ತಿಂತಾರೆ ಅಂತ ಕಮೆಂಟ್ ಇದು ನಾನು ಹೇಳಿದ್ದೆ. ಅವ್ರು ಬಂದು ಈ ಕಿತ್ತಾಗಿರೋ ಬಿರಿಯಾನಿ ಶಿವಮೊಗ್ಗದಿಂದ ಬರ್ತಾರ ಅಂದ್ರು. ಅದೀಗ ಅಲ್ಲೂ ಒಂದು ಮಾಡಿ ತೋರ್ಸೇ ಬಿಡೋಣ. ಅವ್ರು ಕಮೆಂಟ್ ಹಾಕಿರೋದಕ್ಕೋಸ್ಕರ ಮಾಡ್ಬೇಕು ಅಂತ ಮಾಡ್ಲೇಬೇಕು ಅವಾಗ ಅವ್ರು ಗೊತ್ತಾಗುತ್ತೆ. ಇಲ್ಲ ಅಣ್ಣ ಇದೊಂದೇ ಇದೊಂದೇ ಸಾಕಿಲ್ಲ. ಹೌದು ಬರ್ತಾ ಇದ್ದಾರೆ ಆಡ್ಕೊತಾ ಇದ್ದಾರೆ. ಅದಕ್ಕೆ ಮಾಡಿದೀನಿ. ನೋಡೋಣ ದೇವರಪ್ಪ ಇದ್ದಾರೆ. ನಾವು ಮಾಡೋದು ಟೇಸ್ಟ್ ಚೆನ್ನಾಗಿರುತ್ತೆ. ಸುಮ್ನೆ ಬ್ಯಾಡ್ ಕಮೆಂಟ್ ಹಾಕ್ತಾರೆ. ನಮಗೂ ಮನ್ಸಿಗೆ ಬೇಜಾರು. ಮಾಡ್ಲಿ ಕೆಟ್ಟದ್ದು ಒಳ್ಳೇದು ಇದ್ದೇ ಇರ್ತಾನೆ ಎಲ್ಲ ಇರುತ್ತೆ. ಅದೆಲ್ಲದನ್ನ ಜಯಿಸ್ತೀವಿ, ಜಯಿಸ್ಕೊಂಡು ಹೋಗ್ಬೇಕು. ಅದು ನೀವು ಮಾಡಿದ್ರೆ ಇವತ್ತು ನನಗೆ ಬಹಳ ಖುಷಿ ಆಯ್ತು. ಆಯ್ತಣ್ಣ ಸಣ್ಣ ಅಂಗಡಿಯಿಂದ ಬಂದು ಇಷ್ಟು ಮಾಡಿದೀವಿ, ಮಾಡಿದೀವಿ. ಮುಂದಕ್ಕೆ ದೇವರಿದ್ದಾನೆ. ನಾವು ಒಳ್ಳೆ ರೀತಿ ಕೊಡ್ತಾ ಇದೀವಿ. ನೋಡೋಣ ಏನಾಗುತ್ತೆ. ಜನಗಳ ಸಪೋರ್ಟ್ ಎಲ್ಲ ಅಭಿಮಾನಿಗಳಿದ್ದಾರೆ. ನಮ್ಗೆ ಅಂತಾನೆ ಅಭಿಮಾನಿಗಳಿದ್ದಾರೆ. ನೋಡೋಣ ಮುಂದೆ ಯಾರು ಎಷ್ಟು ಜನ ಬೈಕ್ಗಳಲ್ಲಿ ಏನಾದ್ರು ದೇವರ ಕಾಯಿದೆ ಅಂತಾನೆ ಮನಸ್ಸು ಕಷ್ಟ ಪಡ್ತಾ ಇದ್ರೆ ಅದೆಂದಿಗೂ ಕಾಪಾಡುತ್ತಾನೆ. ಬಾಯ್ ಬಾಯ್ ಬಾಯ್. ಬಂಧುಗಳೇ, ಒಬ್ಬರ ಯಶಸ್ಸಿನ ಹಿಂದೆ ಶ್ರಮ ಅಂದ್ರೆ ಬೆವರು ಸುರಿಸಿರುವ ಕಷ್ಟಪಟ್ಟಿರುವ ಶ್ರಮ ಇದ್ದೇ ಇರುತ್ತೆ. ಆಡ್ಕೊಳ್ಳೋರು ಇದ್ದೇ ಇರ್ತಾರೆ. ಆಡ್ಕೊಳ್ಳೋರ್ಗೆ ಅದೇ ಕೆಲಸವನ್ನು ಬಂದ್ ಮಾಡಿ ಅಂದ್ರೆ ಮಾಡೋದಕ್ಕಾಗಲ್ಲ. ಅದಕ್ಕೆಲ್ಲ ನಾವು ತಲೆ ಕೂಡ ಕೆಡಿಸ್ಕೋಬಾರ್ದು. ಒಟ್ಟಿನಲ್ಲಿ ಮಾದೇವಣ್ಣವರು ಬರುವಂತ ಮುಂದಿನ ತಿಂಗಳು ಮೇ ತಿಂಗಳಲ್ಲಿ 2ನೇ ತಾರೀಕು 2024 ಇಸ್ವಿಯಲ್ಲಿ ಶಿವಮೊಗ್ಗದಲ್ಲೂ ಕೂಡ ಇದೇ ರೀತಿಯ ಮಾದೇವಣ್ಣ ವೈಟ್ ಚಿಕನ್ ಪಲಾವ್ ಅಂಡ್ ಮಟನ್ ಪಲಾವ್ ಅಂದ್ರೆ ಬಿರಿಯಾನಿ ಶಾಪ್ ಅಂತ ತೆಗಿತಾ ಇದ್ದಾರೆ. ಅವ್ರಿಗೆ ನಾವು ಶುಭವನ್ನು ಹಾರೈಸೋಣ. ಅಲ್ಲೂ ಕೂಡ ಇಲ್ಲಿ ಹೇಗೆ ನಾಗರಬಾವಿಯಲ್ಲಿ ಪ್ರಸಿದ್ಧಿಯನ್ನು ಹೊಂದಿರೋ ಅದೇ ರೀತಿ ಅಲ್ಲೂ ಕೂಡ ಪ್ರಸಿದ್ಧಿಯನ್ನು ಹೊಂದಲಿ ಅಂತೇಳಿ ನಾವೆಲ್ಲರೂ ಹಾರೈಸೋಣ. ಬಂಧುಗಳೇ, ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬಂಧುಗಳೇ. ಇದೇ ರೀತಿ ನನಗೆ ಪ್ರೋತ್ಸಾಹ ಕೊಟ್ರೆ ಇನ್ನೂ ಬಹಳಷ್ಟು ವಿಡಿಯೋಗಳನ್ನು ತೆಗೆಯಲು ನನಗೂ ಅನುಕೂಲ ಆಗುತ್ತೆ ಮತ್ತು ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ ಬಂಧುಗಳೇ. ಮುಂದಿನ ಇದೇ ತರ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಬಂಧುಗಳೇ. ಅಲ್ಲಿವರೆಗೂ ಬಾಯ್ ಬಾಯ್, ಸಿ ಯು.